ನಮಸ್ಕಾರ. ನಾವಿವತ್ತು ಹೋಗ್ತಿರೋ ಪ್ಲೇಸ್ ಬಂದು ಕೊಟ್ಟೂರು, ಶ್ರೀ ಕ್ಷೇತ್ರ ಕೊಟ್ಟೂರು. ಸೊ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಬೇಕಂತ ಇದ್ದೀವಿ. ಸೊ ಏನಂದ್ರೆ ಸ್ಪೆಷಲ್ಲು ನಮ್ಮ ಅಲ್ಕಟ್ ಅಂತ ಒಬ್ಬ ಅವನೇ ಅಲಿಯಾಸ್ ಪಾಶಿ, ಅವನೆಲ್ಲ ನಿಮಗೆ ಮೋರ್ ಅಬೌಟ್ ಇನ್ಫಾರ್ಮೇಶನ್ ಕೊಡ್ತಾನೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಾಪು ಅವರೇ? ಏನಿಲ್ಲ, ನಾವಿರೋದಕ್ಕಿಂತ ನಮ್ಮ ಫ್ರೆಂಡ್ ಅಂದಲ್ಲ, ಅವನು ಹೇಳಿದ್ರೆ ಚೆನ್ನಾಗಿಲ್ಲ. ಒಳ್ಳೆ ಏನಾದ್ರು ಮಸ್ತ್ ಕಂಟೆಂಟ್ ನಿಮ್ಗೆ ಮಜಾ ಕೊಡ್ತಾನೆ. ಸೊ ಕ್ಯಾಮ್ರಾ ಟೇಕ್ ಓವರ್ ಮಾಡ್ಕೊಳ್ಳಿ. ಆ ಕಡೆ ಲೆಟ್ ಅಸ್ ಇಂಟ್ರೊಡ್ಯೂಸ್ ಅವರ್ ಪಾಸಿ. ನಾನು ಬಲು ಹಾಕು, ಅವ್ನು ಬಲು ಬಿಪಿ, ಬಟ್ ಇವನು ಬಲು ಪಾಸಿ ಅಂತ. ಹಣ ಬಂದ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಗೋಲು ಆಪು ಗೋಲು ಪಾಸಿ, ಸಾರಿ ಗೋಲು ಆಪು ಗೋಲು ಬಿಪಿ, ಗೋಲು ಪಾಸಿ. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ 2 ವಿಡಿಯೋ ಬಂದಿದೆ. ಈ ವಿಡಿಯೋಕ್ಕೆ ಸರಿ ಸುಮಾರು ಏನಿಲ್ಲ ಅಂದ್ರೆ ಒಂದು 8-10 ದಿನದಿಂದ ಪ್ರಿಪೇರ್ ಆಗಿ ಇನ್ಫಾರ್ಮೇಶನ್ಗಳು ಕಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋಕ್ಕೆ ಬಂದಿದ್ದೀವಿ. ಎಲ್ರಿಗೂ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಿನಗೆ ಇವಾಗ ಚಾಲೆಂಜ್ ಸ್ಕ್ರೀನ್ ಗೋ ಹೀರೋ ಅಂತ. ಅದ್ರಾಗ ಬಟನ್ಸ್ ಏನಿರೋದು ಹೆಂಗೆ ಜಾಸ್ತಿ ಇರ್ಲಿಕ್ಕೆ ಅಷ್ಟು ಹಾಕೋದು ಕಿತ್ತು ಕೊಟ್ಟನಾಗ ಗೇಮ್ ಕಾಣಿಸಕತ್ತದ. ತಡಿಯೋ, ಏನ್ ತಡಿಬೇಕಪ್ಪ? ಇಲ್ಲಿ ಆರು 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 ಆಗಂಗಲ್ಲ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಬಂದೀವಿ ನಮ್ಮ ಡೆಸ್ಟಿನೇಷನ್ಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಕೊಟ್ಟೂರೇಶ್ವರನ ತೇರಲ್ಲಿ ಅಥವಾ ಕೊಟ್ಟೂರೇಶ್ವರನ ಜಾತ್ರೆಯಲ್ಲಿ ಅಥವಾ ಆ ಟೈಮಲ್ಲಿ ಅಲ್ಲಿಗೆ ಎಷ್ಟೋ ಭಕ್ತಾದಿಗಳಿಗೆ ದರ್ಶನ ಸಿಗಲ್ಲ, ಆಶೀರ್ವಾದ ಸಿಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಇಲ್ಲಿ ದರ್ಶನ ತಗೊಂಡು ಕೊಟ್ರೆಯನ್ನ ಆಶೀರ್ವಾದಕ್ಕೆ ಮತ್ತು ಅವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಹಂಗಾಗಿ ಈ ದೇವಸ್ಥಾನದ ವಿಶೇಷತೆ ಬಂದಾಗ ಇದು ಇಷ್ಟ ಆಗಿರುತ್ತೆ. ಆದ್ರೆ ನಾವು ಒಬ್ರು ನಮಗೂ ಸಿಗಲ್ಲ. ಹೊಸ ರಥ ನನಗೆ ಪರ್ಸನಲಿ ಈ ರಥ ಓಪನ್ ಮಾಡಿ ವಿಡಿಯೋ ಆಗಲಿ ಅಥವಾ ಇದನ್ನ ನೋಡಿದಾಗ ನಿಜವಾಗ್ಲೂ ನನಗೆ ಅನ್ಸೋದು ಒಂದೇನಪ್ಪ ಅಂದ್ರೆ ರಥ ಬರ್ತಿದೆ ಅಂತ ಅನ್ಸ್ತಿಲ್ಲ. ಅಲ್ಲಿ ಒಳಗಡೆಯಿಂದ ಸಾಕ್ಷಾತ್ ಕೊಟ್ರೇನೋ ಬರ್ತಿದ್ದಾನೇನೋ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಬಾಹುಬಲಿ ಫಿಲಿಮಲ್ಲಿ ಗಣೇಶನ್ ಒಂದೇನೋ ಒಂದು ರಥ ಬರುತ್ತಲ್ಲ, ಅದೇನಂತಾರಲ್ಲ ರೋಮಾಂಚನ ಗೂಸ್ ಬಂಪ್ಸ್ ಅಂತಾರಲ್ಲ, ಅದು ನೆನಪಾಗುತ್ತೆ ಈ ರಥ ಹೊರಗಡೆ ಬಂದಾಗ. ಈ ರಥದ್ದು ಇತಿಹಾಸ ಅಂತಂದ್ರೆ ತಕ್ಷಣ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ರಥಗಳನ್ನ ಅಲ್ಲಿಂದ ಇಲ್ಲಿವರೆಗೂ ಇದೇ ರಥನ್ನೇ ನಡ್ಸ್ಕೊಂಡು ಬಂದಿದ್ದಾರೆ. ಇನ್ನೊಂದು ಈ ವಿಡಿಯೋದ ವೈಶಿಷ್ಟ್ಯತೆ ಏನಂತಂದು ಇನ್ನೊಂದು ಮಾಹಿತಿನ ನಮ್ಮ ಹಾಪ್ ಕೊಡ್ತಾರೆ. ಇನ್ನು ಸರ್ತೆ ತೇರಿತ್ತು. ತೇರೊಳಗೆ ಇನ್ನೇನು ತೇರು ಎಳಿಬೇಕು ಅನ್ನೋದ ಯಾರೋ ಒಬ್ಬನು ಹುಡ್ಕೊಂಡು ಈ ರಥದ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ದ. ಅವಾಗ ಎಷ್ಟು ಹೇಳಿದ್ರು ರಥ ಮುಂದೆ ಹೋಗ್ಲಿಲ್ಲ. ಎಷ್ಟು ಜನ ಹೇಳಿದ್ರು ಮುಂದೆ ಹೋಗ್ಲಿಲ್ಲ. ಆಮೇಲೆ ಹೊಸ ಹಗ್ಗ ತಂದ್ರು, ಅದು ಏನೋ ಟ್ರೈ ಮಾಡಿದ್ರಂತೆ, ಅವಾಗೂ ಮುಂದೆ ಹೋಗಿ ಹೆಜ್ಜೆನೂ ಮುಂದೆ ಹೋಗ್ಲಿಲ್ಲ. ಆಮೇಲೆ ಯಾರೋ ಅದನ್ನ ಗಮನಿಸಿ ಅವ್ನು ಹೇಳಿದ ತಕ್ಷಣ ಯಾರು ರಥನೇ ಎಳೆದಿಲ್ಲ, ತಾನೇ ರಥ ಮುಂದೆ ಮೂವ್ ಆಗಿರೋದು. ಸ್ವಲ್ಪ ಹೆಜ್ಜೆ 2-3 ಸೆಕೆಂಡ್, 2-3 ಹೆಜ್ಜೆ ತಾನೇ ಮೂವ್ ಆಗೈತೆ, ಯಾರು ಎಳೆದಿಲ್ಲ. ಆಮೇಲಿಂದ ಎಳ್ಕೊಂಡು ಹೋದ್ರು ಬಂತು ರಥ. ಅಂದ್ರೆ ತುಂಬಾ ಪವಾಡ ಇದಾವೆ ಇಲ್ಲಿ ನಾವು ಒಂದು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ದೇವರಿಗೆ ಮಡಿ ಮೈಲಿಗೆ ಅನ್ನೋದು ಬಹಳ ಪ್ರಾಮುಖ್ಯತೆ ಅಂತ ಅನ್ಸುತ್ತೆ. ಮಡಿ ಮೈಲಿಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ಕುಡಿದು ಒಳಗಡೆ ಹೋಗಿದ್ದಕ್ಕೆ ಆ ರಥ ಎಷ್ಟೇ ಹೇಳಿದ್ರು ಮೂವ್ ಆಗ್ಲಿಲ್ಲದು. ಅದನ್ನ ಆ ವ್ಯಕ್ತಿ ಇಳಿದು ಸೆಕೆಂಡಿಗೆ ಆ ರಥ ತಾನೇ ಮೂವ್ ಆಗಿದೆ ಅಂದ್ರೆ
ಇದು ಒಂದು ಕೊಟ್ಟೂರೇಶ್ವರನ ಪವಾಡನೇ ಅನ್ಸುತ್ತೆ. अरे कितनी औसम है यार. ನೀವು ನೋಡ್ತಿದ್ದೀರಾ ಇದೇ ಕೊಟ್ಟೂರೇಶ್ವರನ ದೇವಸ್ಥಾನ. ನನಗೆ ಇನ್ನೊಬ್ರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೊಡದಗುಡ್ಡ ವೀರಭದ್ರೇಶ್ವರ ಸ್ವಾಮಿ ಅನ್ನೋರು ಇವ್ರ ಹತ್ರ ಬಂದು ನೆಲೆಸಬೇಕು ಅಂತ ಬಂದಾಗ ಕೊಟ್ಟೂರೇಶ್ವರ ಸ್ವಾಮಿ ಬೇಡ ಅಂತ ಒಂದೇ ಒಂದು ದೂಕಿದ ಕಾರಣ ಅಷ್ಟು ದೂರ ಹೋಗಿ ನೆಲೆಸಿದ್ರು. ಇದು ಒಂದು ಕೊಟ್ಟೂರೇಶ್ವರನ ಮಹಿಮೆ ಅಂತಲೂ ಹೇಳ್ಬೋದು. ಸಾಮಾನ್ಯವಾಗಿ ನೀವು ನೋಡ್ತಿರ್ತೀರಾ, ಇಲ್ಲಿ ಇಷ್ಟೊಂದು ಖಾಲಿ ಜಾಗ ಇದೆ. ನೀವು ಜಾತ್ರೆಯಲ್ಲಿ ಅಥವಾ ಹಬ್ಬದಲ್ಲಿ ಬಂದಾಗ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಕಾಲಿಡೋಕ್ಕೂ ಜಾಗ ಇರಲ್ಲ. ಅಷ್ಟರ ಮಟ್ಟಿಗೆ ರಶ್ ಇರುತ್ತೆ, ಅಷ್ಟರ ಮಟ್ಟಿಗೆ ಕ್ರೌಡ್ ಇರುತ್ತೆ. ಸಪೋರ್ಟ್ ಮಾಡೋದು ಎಲ್ಲರಿಗೂ ಸಪೋರ್ಟ್ ಮಾಡೋರಿಗೂ ಮಾಡದೆ ಬಂದು ಕುತ್ಕೊಂಡು ಊಟ ಮಾಡಿಕೊಂಡು ಪ್ರಸಾದ ಇರುತ್ತೆ. ಪ್ರತಿ ದಿನವೂ ಪ್ರಸಾದ ನಡೆಯುತ್ತಂತೆ. ಇವಾಗ ಪ್ರಸಾದ ಬಂತು, ಕೊಟ್ರೇಶ್ವರನ ಒಂದು ಪ್ರಸಾದ. ಹೋಗ್ಬಿಟ್ಟು ನಮ್ಮ ಪಾಸಿಯವರು ಊಟ ಹಾಕ್ಸ್ಕೊಂಡು ಬಂದಿದ್ದಾರೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯವರು ಇಲ್ಲಿ ಜೀವಂತ ಯೋಗ ಸಮಾಧಿ ಆಗಿರ್ತಕ್ಕಂಥ ಜಾಗ. ಈ ಜಾಗದ ಒಳಗಡೆ ಏನಿದೆ, ಅದರ ವೈಶಿಷ್ಟ್ಯತೆ ಏನು ಅಂತಂದು ಇಲ್ಲಿ ಇನ್ಫಾರ್ಮೇಶನ್ ಕೇಳ್ಕೊಳ್ಳೋಣ ಬನ್ನಿ. यानी कितनी औसम है यार. ನೋಡ್ತಿದ್ರ ಮೊಘಲ್ ಚಕ್ರವರ್ತಿ ಅಕ್ಬರ್ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಅರ್ಪಿಸಿದ ಮಣಿ ಮಂಚ ಅಂತಂದಿದೆ. ಇನ್ನು ನೀವು ಈ ಕಡೆ ಬಂದ್ರೆ ಪಂಚಗಣಾಧೀಶರಲ್ಲಿ ಯಾರು ಮೊದಲನೇರು, ಯಾರು ಎಷ್ಟನೇವರು ಅಂತ ನೋಡಿದಾಗ ಮೊದಲನೇದಾಗಿ ಶ್ರೀ ಗುರು ಮದ್ದಾರೇಶ್ವರ ಸ್ವಾಮಿಯವರು ಪ್ರಥಮರಾದರೆ, ದ್ವಿತೀಯರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಾಯಕನಟ್ಟಿ, ಮೂರನೇರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಪುತ್ತೂರು, ಹಾಗೂ ಹರಪನಹಳ್ಳಿಯ ಶ್ರೀ ಗುರು ಕೆಂಪೇಶ್ವರ ಸ್ವಾಮಿ, ಹಾಗೂ ಕೊನೆಯದಾಗಿ ಬರೋರು ಶ್ರೀ ಗುರು ಕೋಲಸಾಂತೇಶ್ವರ ಸ್ವಾಮಿ ಹರಸಿಕೇರಿ.
ಇದೇ ತೊಟ್ಲು ಮಠ ಅಂತ ಅನ್ನೋದು. ಇಲ್ಲಿ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯವರು ಹುಟ್ಟಿದಾಗ ಇಲ್ಲೇ ಆಡಿ ಬೆಳೆದು ಅವರು ಇಲ್ಲೇ ಇದ್ದ ಕಾರಣ ಇದನ್ನು ತೊಟ್ಲು ಮಠ ಅಂತಂದು ಕರೀತಾರೆ. ಕೊಟ್ಟೂರೇಶ್ವರ ಸ್ವಾಮಿಯವರು ಇಲ್ಲಿ ಬಂದು ಆಟ ಆಡಿದ್ದು ಬೆಳೆದಿದ್ದ ಕಾರಣ ಇದನ್ನು ತೊಟ್ಟಿಲು ಮಠ ಎಂದು ನಾಮಕರಣ ಮಾಡಲಾಯಿತು. ನೋಡ್ರಿ, ನೋಡ್ತಿದ್ರೆ ಇದೇ ತೊಟ್ಲು ಅಂತೆ. ಇದೇ ತೊಟ್ಲಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯವರು ಇದೇ ತೊಟ್ಲಲ್ಲಿ ತೂಗಿದ್ರಂತೆ. ತೊಟ್ಟಿಲೆ ಮಾಡೋದ ಹತ್ರ ಬನ್ನಿ ಕಾಳಮ್ಮನ ಪವಾಡ ಆಗಿದೆ. ಇದ ಅಮ್ಮನ ಪವಾಡ. ಈಗ ಯಾರಿಗೆ ಗೊತ್ತಿಲ್ಲದವ್ರಿಗೆ ಇದು ಗೊತ್ತಾಯ್ತು ಅನ್ನೋದು ವಿಚಾರ. ಎಷ್ಟೋ ಜನಕ್ಕೆ ಇಲ್ಲಿರೋದು ಗೊತ್ತಿಲ್ಲ. ತೊಟ್ಲು ಮಠದ ಹತ್ರ ಬನ್ನಿ ಕಾಳಮ್ಮ ಅಂತಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಬರ್ತಾರೆ, ಯಾರ ಗೊತ್ತು ಭಕ್ತರು ಕರೆದ್ರೆ ಅಷ್ಟೇ ಮಾತ್ರ ಬರ್ತಾರೆ. ಹೋದ್ರ ನೋಡ್ರಿ, ನೀವೇನಾದ್ರೂ ಮುಂದೆ ಅಥವಾ ನೀವು ಯಾರಾದ್ರೂ ಬಂದ್ರೆ ತೊಟ್ಟಿಲು ಮಠಕ್ಕೆ ಬಂದು ಹೋದಪ್ಪ ಅಂದ್ರೆ ಅಲ್ಲೇ ಬಲಗಡೆಗೆ ತೊಟ್ಟಿಲ್ಲ ಕಾಳಮ್ಮನ ಗುಡಿ, ಕಾಳಮ್ಮನ ಬನ್ನಿ ಕಾಳಮ್ಮನ ದೇವಸ್ಥಾನ ಇದೆ. ದಯವಿಟ್ಟು ಬಂದು ನೋಡ್ಕೊಂಡು ಹೋಗ್ರಿ. ಯಾವ ಹೌದೇನು? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕೊಟ್ಟೂರೇಶ್ವರನ ಸನ್ನಿಧಾನಕ್ಕೆ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಕೊಟ್ಟೂರೇಶ್ವರನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದೀವಿ ಅಂತ ಅನ್ಕೊಂತೀನಿ. ಇದ್ರ ಬಗ್ಗೆ ಏನಾದ್ರು ಲೋಪದೋಷಗಳು ಕಂಡು ಬಂದಲ್ಲಿ ಕಮೆಂಟ್ ಅಲ್ಲಿ ದಯಮಾಡಿ ತಿಳಿಸಿ. ನಮ್ಮಿಂದ ಯಾರು ಮಿಸ್ಟೇಕ್ ಏನಾದ್ರು ಕಂಡು ಬಂದ್ರೆ ಅದ್ರ ಬಗ್ಗೆ ಹೇಳಿ, ತಿಳ್ಕೊಂಡು ಟ್ರೈ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಗ್ಬಿಟ್ಟು ಬರ್ತೀವಿ ಗಾಯ್ಸ್. ಜೈ ಕರ್ನಾಟಕ, ಜೈ ಕನ್ನಡ.